ಬೈಂದೂರು ತಾಲೂಕಿನ ಶಿರೂರು ಶ್ರೀ ಜೈನ ಶೇಡಿಬೀರ ನಾಗಪರಿವಾರ ದೈವಸ್ಥಾನದ ವಾರ್ಷಿಕ ಹಾಲು ಹಬ್ಬ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಅನಾದಿ ಕಾಲದಿಂದಲೂ ನಡೆದು ಬಂದ ಪದ್ಧತಿಯಂತೆ ಜೈನ ಶೇಡಿಬೀರ ದೇವರಿಗೆ ಸಮರ್ಪಿಸುವ ಚಿನ್ನಾಭರಣವನ್ನು ಆರ್ಮಕ್ಕಿ ಮನೆಯಿಂದ ವೈಭವದ ಮೆರವಣಿಗೆಯ ಮೂಲಕ ತರಲಾಗುತ್ತದೆ. ಪೂಜೆ ಸಲ್ಲಿಸಿ ದೇವರಿಗೆ ಚಿನ್ನಾಭರಣವನ್ನು ತೊಡಿಸುವುದರ ಮೂಲಕ ವಾರ್ಷಿಕವಾಗಿ ನಡೆಯುವ ಜಾತ್ರೆಗೆ ಚಾಲನೆ ಸಿಗುತ್ತದೆ. ಜೈನ ಶೇಡಿಬೀರ ದೇವರಿಗೆ ಸಮರ್ಪಿಸುವ ಚಿನ್ನವನ್ನು ಆರ್ಮಕ್ಕಿ ಮನೆಯಲ್ಲಿ ಪೂಜಿಸಿ ಸಿಹಿಯನ್ನು ವಿತರಿಸುವ ಪದ್ಧತಿಯೂ ಇದೆ. ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಶರತ್ ಶೆಟ್ಟಿ ಮಾತನಾಡಿ, ಶಿರೂರು ಗ್ರಾಮದ ಗ್ರಾಮದೇವರಾದ ಶ್ರೀ ಜೈನ ಶೇಡಿಬೀರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ಅದ್ದೂರಿಯಾಗಿ ನಡೆಯುತ್ತದೆ. ನಂಬಿದ ಕುಟುಂಬಸ್ಥರು ಕಷ್ಟಕಾಲದಲ್ಲಿ ಹೇಳಿಕೊಂಡ ಹರಕೆಯನ್ನು ಸಲ್ಲಿಸಿ ದೇವರ ದರ್ಶನವನ್ನು ಪಡೆಯುತ್ತಾರೆ. ಕಟ್ಟುಕಟ್ಟಲೆಯಂತೆ ಆರ್ಮಕ್ಕಿ ಮನೆಯಿಂದ ದೇವರಿಗೆ ತೊಡಿಸುವ ಚಿನ್ನವನ್ನು ಮೆರವಣಿಗೆಯ ಮೂಲಕ ತಂದು ತೊಡಿಸುವ ಪದ್ಧತಿ ಇದೆ ಎಂದು ಹೇಳಿದರು. ದೇವಸ್ಥಾನದಲ್ಲಿ ನಾನಾ ಅಭಿವೃದ್ಧಿ ಕಾರ್ಯಗಳು ಬಾಕಿ ಇದ್ದು ದಾನಿಗಳು ನಂಬಿದ ಭಕ್ತರು ಸಹಕಾರ ನೀಡಬೇಕೆಂದು ಕೇಳಿಕೊಂಡರು. ಊರಿನ ಗ್ರಾಮ ದೇವತೆಯಾದ ಶ್ರೀ ಜೈನ ಶೇಡಿಬೀರ ದೇವಸ್ಥಾನದ ವರ್ಷಂಪ್ರತಿ ಸಾಂಪ್ರದಾಯಿಕವಾಗಿ ನಡೆಯುವಂಥ ಜಾತ್ರಾ ಮಹೋತ್ಸವ ಆಡು ಭಾಷೆಯಲ್ಲಿ ಶಿರೂರು ಹಬ್ಬವೆಂದೇ ಪ್ರಸಿದ್ಧವಾದ ಜಾತ್ರಾ ಮಹೋತ್ಸವಕ್ಕೆ ಇಂದು ಮುಹೂರ್ತ ಆರಂಭವಾಗಿದೆ. 15/1/2024 ಸಂಜೆ ಗೆಂಡ ಸೇವೆ, ಮಹಾ ಅನ್ನಸಂತರ್ಪಣೆ, ತದನಂತರ ಮರುದಿನ 16/1 ಶಿರೂರಿನ ಎಲ್ಲ ಭಕ್ತಾದಿಗಳು ಒಂದಾಗಿ ಬಹಳ ಅದ್ದೂರಿಯಿಂದ ನಾವು ಜಾತ್ರೆಯನ್ನು ಆಚರಿಸ್ತಾ ಬಂದಿದ್ದೇವೆ. ಈ ಜಾತ್ರೆಯನ್ನು ಆಚರಿಸಲು ಸಾಂಪ್ರದಾಯಿಕವಂತೆ ಶಿರೂರು ಆರ್ಮಕ್ಕಿ ಮೂಲ ಮನೆಯಿಂದ ಕಟ್ಟುಕಳೆಯಾಗಿ ಆಭರಣವನ್ನು ಶಿರೂರು ಮೂಲ ಮನೆಯಿಂದ ಭಾರಿ ಅದ್ದೂರಿಯಾಗಿ ಚಂಡಮೇಳಗಳ ವೈಭವತವಾಗಿ ನಾವು ಮೆರವಣಿಗೆ ಇದರಲ್ಲಿ ಪುರಪ್ರವೇಶಗೊಂಡು ದೇವಸ್ಥಾನಕ್ಕೆ ತಂದು ಶ್ರೀದೇವರ ಸನ್ನಿಧಾನದಲ್ಲಿ ಶ್ರೀದೇವರಿಗೆ ಅರ್ಪಿಸಿ ಆರತಿಯನ್ನು ಮಳಗಿ ತದನಂತರ ಇಂದಿನ ಗೆಂಡ ಸೇವದ ಆರತಿಯನ್ನು ಗೆಂಡಕ್ಕೋಸ್ಕರವಾಗಿ ಸಮರ್ಪಿಸಿ ತದನಂತರ ಅನ್ನಸಂತರ್ಪಣೆ ಅನ್ನ ನೈವೇದ್ಯ ಆರತಿಯನ್ನು ನಡೆಸಿ ಇನ್ನು ಮಹಾ ಅನ್ನಸಂತರ್ಪಣೆ ಇಂದಿನ ಕಾರ್ಯಕ್ರಮವನ್ನು ಮುಗಿಸಿ ಮರುದಿನ 16/1/2024 ಬೆಳಿಗ್ಗೆಯಿಂದ ಸಂಜೆಯ ತನಕ ಊರ ಪರವೂರ ಸಾವಿರಾರು ಭಕ್ತಾದಿಗಳು ನಂಬಿದ ಎಲ್ಲೆಲ್ಲಿ ಭಕ್ತಾದಿಗಳಿದ್ದಾರೆ ಅವರೆಲ್ಲ ಒಂದುಗೂಡಿ ಭಾಳ ಅದ್ದೂರಿಯಾಗಿ ಭಾಳ ಒಮ್ಮತದಿಂದ ಭಾಳ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ತಮ್ಮ ಹರಕೆಯನ್ನು ಭಕ್ತರಲ್ಲಿ ಎಲ್ಲ ಭಕ್ತಾಭಿಮಾನಿಗಳು ಬಹಳ ಶ್ರದ್ಧೆಯಿಂದ ಈ ಕಾಲಾನುಕಾಲದಿಂದ ನಡೆಸಿಕೊಂಡು ಬರುತ್ತದೆ. ತಂತೆ ಈ ವರ್ಷವೂ ಸಹ ಅದೇ ರೀತಿಯಲ್ಲಿ ಅದ್ದೂರಿಯಾಗಿ ಹಬ್ಬವನ್ನು ಆಚರಿಸಲು ನಾವು ಗ್ರಾಮಸ್ಥರ ನಾವಲ್ಲಿ ನಿಶ್ಚಯಿಸಿ ಅದಕ್ಕೆ ಒಂದು ಆರಂಭವನ್ನು ಕೊಂಡಿದ್ದೆ. ಇನ್ನೊಂದು ವಿಶೇಷವೆಂದರೆ ಈ ವರ್ಷ 2024 ದೇವಸ್ಥಾನದ ಹಿಂದಿನ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಊರ ಪರವೂರ ಎಲ್ಲ ಭಕ್ತರು ತನುಮನ ಧನದ ಸಹಾಯ ಮಾಡಿ ಈ ದೇವಸ್ಥಾನದ ಅಭಿವೃದ್ಧಿಗೆ ಏಳಿಗೆಯಾಗಿ ಸಹಕರಿಸಬೇಕಾಗಿ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷನಾದ ನಾನು ಕೋರಿಕೊಳ್ಳುತ್ತಿದ್ದೇನೆ. ದೇವಸ್ಥಾನದ ಕಾರ್ಯದರ್ಶಿ ಆರ್ಮಕ್ಕಿ ರವೀಂದ್ರ ಶೆಟ್ಟಿ ಮಾತನಾಡಿ, ಆರ್ಮಕ್ಕಿ ಮನೆಯವರ ಮುಂದಾಳತ್ವ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೈನ ಶೇಡಿಬೀರ ನಾಗಪರಿವಾರ ದೇವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತದೆ ಎಂದರು. ಶ್ರೀ ಜೈನ ಶೇಡಿಬೀರಾಯ ಹಾಗೂ ನಾಗಪರಿವಾರ ದೇವರದು ಪ್ರತಿ ವರ್ಷವೂ ಜನವರಿ 15 ಗೆಂಡ ಹಾಗೂ 16 ಹಬ್ಬ ಶಿರೂರು ಜಾತ್ರೆ ನಡೆಯುತ್ತದೆ. ನಮ್ಮ ಆರ್ಮಕ್ಕಿ ಮನೆಯ ಹಿಂದಿನವರು ಹಾಗೂ ಊರ ಸಹಕಾರದಿಂದ ಗ್ರಾಮಸ್ಥರು ಶಿರೂರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ದೇವರ ಉತ್ಸವವನ್ನು ಆಚರಿಸಿರುತ್ತಾರೆ. ಅದೇ ರೀತಿ ಪ್ರತಿ ವರ್ಷವೂ ಜನವರಿ 15 ಗೆಂಡ ಸಂಜೆ ಬೆಳಿಗ್ಗೆ 16 ಶಿರೂರು ಹಬ್ಬ ಜಾತ್ರಾ ಮಹೋತ್ಸವ ನೆರವೇರುತ್ತಿರುವುದರಿಂದ ಊರವರು ಭಕ್ತಾದಿಗಳ ಸಹಕಾರದಿಂದ ಶಿರೂರಿನ ಗ್ರಾಮಸ್ಥರದಿಂದ ಎಲ್ಲರ ಸಹಕಾರದಿಂದ ಜಾತ್ರಾ ಮಹೋತ್ಸವ ನಡೆಯುತ್ತಿರುತ್ತದೆ. ವರ್ಷವು ಅನ್ನದಾನ ಗೆಂಡ ದಿವಸ ಅನ್ನದಾನ ನಡೆಯುತ್ತಿದೆ. ಅದೇ ರೀತಿ ಈ ವರ್ಷ ಅಶ್ವಿನಿ ರೋಹನ್ ಶೆಟ್ಟಿ ಉಮ್ಮಣ್ಣ ಶೆಟ್ಟಿ ಮನೆ ಅವರ ಅನ್ನದಾನ ಸೇವೆ ಇಂದು ನಡೆಯಲಿರುತ್ತದೆ. ಅವರಿಗೂ ಶ್ರೀ ಜೈನ ಶೇಡಿಬೀರ ಒಳ್ಳೆಯದು ಮಾಡಲಿ ಅಂತ ಬೇಡಿಕೊಳ್ಳುತ್ತೇನೆ. ಸುಕೇಶ್ ಶೆಟ್ಟಿ ಆರ್ಮಕ್ಕಿ ಮಾತನಾಡಿ, ಇತಿಹಾಸ ಪ್ರಸಿದ್ಧ ಶಿರೂರು ಜಾತ್ರೆ ಸಂಪ್ರದಾಯಬದ್ಧವಾಗಿ ಕಟ್ಟುಕಟ್ಟಲೆಯಂತೆ ನಡೆಯಿತು ಎಂದರು. ಅತ್ಯಂತ ಪುರಾತನವಾದ ಕಾಲದಿಂದಲೂ ಅತ್ಯುತ್ತ ಅದ್ದೂರಿಯಾಗಿ ಇಲ್ಲಿ ಉತ್ಸವ ಬಂದಿರುವ ಜೈನ ಶೇಡಿಬೀರ ದೇವಸ್ಥಾನವು
ಇಂದು ಆರ್ಮಕ್ಕಿ ಮನೆಯವರ ನೇತೃತ್ವದಲ್ಲಿ ಇಂದು ಅತ್ಯಂತ ಉತ್ಸವ ನೆರವೇರ್ತಾ ಇದೆ. ಪ್ರತಿ ವರ್ಷವೂ ಊರ ಮತ್ತು ಪರ ಊರ ಎಲ್ಲ ಭಕ್ತಾದಿಗಳು ಎಲ್ಲರೂ ಭಾಗಿಗಳಾಗಿ ಅತಿ ಅದ್ದೂರಿಯಿಂದ ಉತ್ಸವವನ್ನು ನಡೆಸುತ್ತಾರೆ. ಈ ಸಂದರ್ಭದಲ್ಲಿ ಆರ್ಮಕ್ಕಿ ಮನೆಯವರು, ಗ್ರಾಮಸ್ಥರು, ಭಕ್ತಾದಿಗಳು ಉಪಸ್ಥಿತರಿದ್ದರು. ಅಶ್ವಿನಿ ರೋಹನ್ ಶೆಟ್ಟಿ, ಉಮ್ಮಣ್ಣ ಶೆಟ್ರ ಮನೆ, ಶಿರೂರು ಅನ್ನದಾನ ಸೇವೆ ನೆರವೇರಿಸಿದರು. ಜೆಪಿ ಬಡಕೆರೆ, ವಿ4 ನ್ಯೂಸ್, ಬೈಂದೂರು.